ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ 1 ಗಂಟೆ ಮಳೆ ಬಂದರೆ ಸಾಕಷ್ಟು ಅಧ್ವಾನಗಳೇ ಸೃಷ್ಟಿ ಆಗುತ್ತೆ. ಸಂಜೆಯಿಂದ ಬರ್ತಾ ಇರುವಂಥ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳಿಗೆ ಆಗಲೇ ಸೃಷ್ಟಿ ಆಗ್ತದೆ. ನಾನೀಗ KR ಸರ್ಕಲ್ ಅಂಡರ್ ಪಾಸ್ ಬಳಿ ಇದ್ದೀನಿ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ಅಂಡರ್ ಪಾಸ್ ಏನಿದೆ ಈಗಾಗಲೇ ಮಳೆಯಿಂದಾಗಿ ಹೋಗೋ ಜಲಾವೃತ ಆಗ್ತಾ ಇರುವಂಥದ್ದು. ಹೀಗಾಗಿ ವಾಹನ ಸವಾರರು ಕೂಡ ವಾಪಸ್ ಹೋಗ್ತಾ ಇದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದರೆ, ಈಗಷ್ಟೇ ನೋಡ್ತಾ ದ್ವಿಚಕ್ರ ವಾಹನ ಸವಾರರು ಕೂಡ ಇಲ್ಲಿ ಸಿಲುಕೊಂಡು ಹೋಗೋಕ್ಕೆ ಪರದಾಟ ನಡೆಸ್ತಾ ಇದ್ರು. ಟಿವಿಲಿ ನಮ್ಮ ಚಾಲಕರೇ ಕೂಡ ಅವ್ರನ್ನ ತಳ್ಳಿ ಆ ಗಾಡಿಯನ್ನು ತಳ್ಳಿ ಅವ್ರನ್ನ ಬಿಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಬರುವಂಥ ವಾಹನ ಕೂಡ ಈಗ ವಾಪಸ್ ಹೋಗ್ತಾ ಇದ್ದಾವೆ. ಯಾಕಪ್ಪ ಅಂದರೆ ಕಳೆದ 2 ವರ್ಷಗಳಿಂದ ಇದೇ ಸ್ಪಾಟ್ನಲ್ಲಿ ಒಬ್ಬರು ಆಂಧ್ರ ಮೂಲದವರು ಒಬ್ಬ ಮಹಿಳೆ ಇಲ್ಲಿ ಸಾವನ್ನಪ್ಪಿದ್ರು. ಯಾಕಂದರೆ ನೀರು ತುಂಬಿಕೊಂಡು ಬಂದಂಥ ಸಂದರ್ಭದಲ್ಲಿ ಕಳೆದ 2 ವರ್ಷಗಳಿಂದ ಇದೇ ಜಾಗದಲ್ಲಿ ಸಾವನ್ನಪ್ಪಿದ್ರು. ಹಾಗಿದ್ರೂ ಕೂಡ ನಮ್ಮ BBMP ಇದುವರೆಗೂ ಕೂಡ ಅದನ್ನು ಸರಿಯಾದ ವ್ಯವಸ್ಥೆಯಲ್ಲಿ ನೀರು ಸರಾಗವಾಗಿ ಹರಿದು ಹೋಗುವ ನಿಟ್ಟಿನಲ್ಲಿ ಅದನ್ನು ದುರಸ್ತಿ ಕಾರ್ಯ ಮಾಡಿಲ್ಲ. ಹೀಗಾಗಿ ಈಗಲೂ ಕೂಡ ಜಸ್ಟ್ ಒಂದು 10 ನಿಮಿಷ ಬಂದಂಥ ಮಳೆಗೆ ಇಷ್ಟು ಮಟ್ಟಿಗೆ ನೀರು ತುಂಬಿಕೊಂಡಿದೆ. ಒಂದು ವೇಳೆ ಏನಾದರೂ ಇವತ್ತು ಸಂಜೆ ಇನ್ನೂ ಹೆಚ್ಚು ಮಳೆ ಬಂದರೆ, ಧಾರಾಕಾರವಾಗಿ ಮಳೆ ಬಂದರೆ ನಿಜಕ್ಕೂ ಕೂಡ ಇದು ಡೇಂಜರಸ್ ಸ್ಪಾಟು. ಈಗಾಗಲೇ ಇಲ್ಲಿ ಇದೇ ಸ್ಪಾಟ್ನಲ್ಲಿ ಒಬ್ಬರನ್ನ ಬಲಿ ತಗೊಂಡಿದೆ. ಹಾಗಿದ್ರೂ ಕೂಡ ನಮ್ಮ BBMP ದಪ್ಪ ಚರ್ಮದ ಅಧಿಕಾರಿಗಳು, ಈಗ ಆಯುಕ್ತರು ಎಲ್ಲರೂ ಬರೀ ಮಾತುಗಳನ್ನು ಹೇಳ್ತಾರೆ. ಎಲ್ಲ ನಾವು ಈ ಅಂಡರ್ ಪಾಸ್ಗಳನ್ನು ನಾವು ಸರಾಗವಾಗಿ ನೀರು ಹರಿದು ಹೋಗುವ ನಿಟ್ಟಿನಲ್ಲಿ ಅಂಥ ದುರಸ್ತಿ ಕಾರ್ಯ ಮಾಡಿದ್ದೀವಿ ಅಂತಾರೆ. ಆದರೆ ವಾಸ್ತವದಲ್ಲಿ ಈ ರೀತಿಯಾದ ಚಿತ್ರಣ ಇರುವಂಥದ್ದು. ಕೇವಲ 10 ನಿಮಿಷ ಮಳೆ ಬಂದ ಪರಿಣಾಮವಾಗಿ ಎಷ್ಟು ಮಟ್ಟಿಗೆ ನೀರು ತುಂಬಿಕೊಂಡಿದೆ ಅಂತ ನೀವು ನೋಡ್ತಾ ಇದ್ದೀರಾ. ಈಗಾಗಲೇ ಬೈಕ್ ಸವಾರರು ಕೂಡ ಸಿಲುಕಾಕೊಂಡಿದ್ರು. ಒಂದು ವೇಳೆ ಇವತ್ತು ರಾತ್ರಿ ಹೆಚ್ಚು ಮಳೆ ಏನಾದರೂ ಬಂದರೆ ನಿಜಕ್ಕೂ ಕೂಡ ಈ ಒಂದು ಸ್ಪಾಟ್ ಏನಿದ್ರೆ ಡೇಂಜರಸ್ ಆಗಿದೆ. ಯಾರು ಕೂಡ ಈ ಒಂದು ಮಾರ್ಗದಲ್ಲಿ ಯಾರು ಕೂಡ ಬರಬಾರ್ದು ಅನ್ನೋದು ಸೂಚನೆಯನ್ನು ಕೂಡ ನಿಮಗೆ ಕೊಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.